ಹಾಯ್ ನಮಸ್ತೆ, ನಾನು ನಿಮ್ಮ ಆಶಾ. ಇದು ಬಂದು ನಮ್ಮ ಹೆಬ್ಕೋಡಿಯಲ್ಲಿ ಹೂವಿನ ಕರಗದ ದಿನದ ಬ್ಲಾಗ್ ಆಗಿರುತ್ತೆ. ಸೊ ಮನೇಲೆಲ್ಲ ಪೂಜೆ ಮುಗಿಸಿ ಮುತ್ತೆಲ್ಲಮ್ಮ ದೇವಸ್ಥಾನಕ್ಕೆ ಹಾಗೆ ಪೂಜೆ ಕೊಡೋದಿತ್ತು. ಹಾಗೆ ನಾನು ಮೊದಲು ಸಹ ಕೊಡೋದಿತ್ತು. ಮೊದಲು ಎಲ್ಲ ತೊಗೊಂಡು ಸ್ಯಾರಿ ಬಳೆ ಇವೆಲ್ಲ ಮೊದಲಿಗೆಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ಪೂಜೆ ಕೊಡೋಣ ಅಂತ ಹೇಳಿ. ದೇವಸ್ಥಾನದಲ್ಲಿ ಅಲಂಕಾರ ನೋಡಿ ಹೀಗೆ ಮಾಡಿದ್ರು ಹೂವಿನ ಕರಗದ ದಿನ. ಹಾಗೆ ಪೂಜೆಗೂ ಕೊಟ್ಟು ನಾವು ಪೂಜೆಗೆ ಸ್ವಲ್ಪ ಪೂಜಾರಿ ಇಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಪೂಜಾರಿಯವರು ಬಂದರು. ಅವರು ಸಹ ಬಂದು ಪೂಜೆ ನಡೆಸ್ಕೊಟ್ರು. ನನ್ನ ಮಗಳು ನೋಡಿ ಗಂಟೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ, ಅವಳಿಗೆ ಹೊಂದುತ್ತಾ ಇರಲಿಲ್ಲ. ಸೊ ಅದ್ರ ಜಂಪ್ ಮಾಡಿ ಅವಳೇ ಟ್ರೈ ಮಾಡಿದ್ರು. ಫೈನಲಿ ಆಯಿತು. ಹಾಗೆ ಪೂಜಾರಿಯವರು ಬಂದರು. ನಾವು ಮೊದಲು ಕೊಟ್ಟಿರೋದೊಂದು ಪೂಜೆಗೆ ತಗೊಂಡು ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಕೊಟ್ರು ನಮಗೆ. ಮತ್ತು ಇದಾದಮೇಲೆ ಕರಗ ಬರೋ ಟೈಮ್ 1 o'clock ಕರಗ ಬರುತ್ತೆ ಅಂತ ಹೇಳಿದರು. ಸೊ ಪೂಜೆ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗಿ ಕರಗ ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನೇನು ಕರಗ ಬರೋ ಟೈಮ್ ಬಂತು. ಎಲ್ಲರಿಗೂ ಖುಷಿ. ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇರ್ತಾರಲ್ವ ಜನ, ದೇವರು ಬರಲಿ ಅಂತ. ಆ ದೇವರು ಬರೋ ಹೊತ್ತಿಗೆ ಎಲ್ರಿಗೂ ಮುಖದಲ್ಲಿ ಒಂದು ಸಂತೋಷ, ಖುಷಿ, ಆ ಸಂಭ್ರಮ. ಎಲ್ಲರಿಗೂ ದೇವಿನ ನೋಡೋ ಒಂದು ಆಸೆ. ಆದಿಶಕ್ತಿ ಕರಗ ಬಂತಮ್ಮ, ಆದಿಶಕ್ತಿ ಕರಗ. ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಕರಗ ಬಂತಮ್ಮ, ಆದಿಶಕ್ತಿ ಕರಗ. ಕರಗ ಮೇನ್ ರೋಡ್ ಕಡೆ ಹೋಗಿ ಮತ್ತೆ ರಿಟರ್ನ್ ಆಗುತ್ತೆ. ಪಲ್ಲಕ್ಕಿಗೆಲ್ಲ ಪೂಜೆ ಕೊಡೋದಿತ್ತಂತ ಹೇಳಿ ಪಲ್ಲಕ್ಕಿಗೆಲ್ಲ ಪೂಜೆ ಕೊಡ್ತಾ ಇದ್ವಿ. ಬರೋ ಪಲ್ಲಕ್ಕಿಗೆಲ್ಲ ಪೂಜೆ ಕೊಟ್ಕೊಂಡು ನೆಕ್ಸ್ಟು ನಮ್ಮ ಮೇನ್ ರೋಡಲ್ಲೇ ಕರಗ ಬರೋದ್ರಿಂದ ಅಲ್ಲೇ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ರಿಟರ್ನ್ ಕರಗ ಬಂತು. ಬರೋ ಹೊತ್ತಿಗೆ ದೇವಸ್ಥಾನ ಮುಂದೆ ರಂಗೋಲಿ ಹಾಕ್ಬಿಟ್ಟಿದ್ದು. ಸೊ ಹಾಗಾಗಿ ದೇವರು ಬಂದು ಅಲ್ಲೇ ಹಾಡೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನಾವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಇದೇ ವರ್ಷ ನಾವು ಇಷ್ಟು ಹತ್ರದಿಂದ ಆ ವಿಡಿಯೋ ತೆಗೆದಿರೋದು ಸಹ ನಾನೇ. ಅಷ್ಟು ಹತ್ರದಿಂದ ದೇವ್ರನ್ನ ನೋಡಿ ತುಂಬಾ ಖುಷಿ ಆಗೋಯಿತು. ಏನಪ್ಪ ಅಂತಂದರೆ ನಮ್ಮ ಹೆಬ್ಕೋಡಿಯಲ್ಲಿ ತುಂಬ ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಡೋದೇ ಇಲ್ಲ. ತುಂಬ ಜನ ತೊಳ್ಳಾಡ್ತಾ ಇರ್ತಾರೆ. ಸೊ ಹಂಗಾಗಿ ನಾವು ಹತ್ರ ಹೋಗೋದಕ್ಕೆ ತುಂಬ ಹಿಂಜರಿತಾ ಇದ್ದೆ, ಹತ್ರನೇ ಹೋಗ್ತಾ ಇರಲಿಲ್ಲ. ಈ ವರ್ಷ ಏನು ಅಂತ ಗೊತ್ತಿಲ್ಲ, ನಮ್ಮ ಅದೃಷ್ಟನ ಏನೋ ಹತ್ರದಿಂದ ನೋಡಿದ್ವಿ, ಕಣ್ಣು ತುಂಬಿಕೊಂಡ್ವಿ. ಕಣ್ಣಲ್ಲಿ ಸಹ ನೀರೇ ತುಂಬಿಡ್ತು ಹೇಳಬೇಕು ಅಂತಂದರೆ. ಅಷ್ಟು ಖುಷಿ ಆಗೋದು ದೇವ್ರನ್ನ ನೋಡಿ. ಮತ್ತು ಹಸಿ ಕರಗನೂ ಹಾಗೆ ನಾವೇ ಹತ್ರದಿಂದಲೇ ನೋಡಿ ನಾವೇ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಹಸಿ ಕರಗನೂ ಸಹ ತುಂಬ ಹತ್ರದಿಂದ ನೋಡಿದ್ವಿ. ಹಾಗೆ ಖುಷಿ ಆಯಿತು. ಕರಗ ಹೊರಡ್ತು ಊರೊಳಗೆ ಹೋಗಿ ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ನಮ್ಮ ಮನೆ ಮುಂದೆ ಬರೋದು, ನಾವು ಪೂಜೆ ಕೊಡೋದು. ಸೊ ಮತ್ತೆ ನಾವು ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನಪ್ಪ ಅಂತಂದರೆ ನಮ್ಮ ಮನೆ ಹತ್ರ ಯಾವಾಗೂ ಪಲ್ಲಕ್ಕಿಗಳು ನಿಂತು ಬಿಡುತ್ತೆ. ಪಲ್ಲಕ್ಕಿ ಮೂನೇ ಆಗಿರಲ್ಲ. ಕರಗ ರಿಟರ್ನ್ ಬಂದು ಕರಗ ಒಂದು ರೌಂಡ್ ಊರೊಳಗೆ ಹೋಗೋವರೆಗೂ ಪಲ್ಲಕ್ಕಿಗಳು ಮೂನೇ ಆಗಿರೋದಿಲ್ಲ, ಅಲ್ಲೇ ನಿಂತಿರುತ್ತೆ. ಪಲ್ಲಕ್ಕಿ ಎಲ್ಲ ಮೂವ್ ಆದಮೇಲೆ ನಾವು ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಂಗಾಗಿ ನಮಗೆ ಟೈಮೇ ಸಾಕೋಗೋದಿಲ್ಲ ನಾವು ಹಾಕೋ ಥರ ಡಿಸೈನ್ ಹಾಕಬೇಕು ಅಂತಂದರೆ. ಆಲ್ಮೋಸ್ಟ್ ಅದರಲ್ಲೇ ನಾನು ಆ ರೀತಿ ಡಿಸೈನ್ ಹಾಕ್ಕೊಂಡಿದ್ದೆ. ಕ್ಲಿಪ್ಪಿಂಗ್ ಸಹ ತೊಗೊಳೋಷ್ಟು ಟೈಮ್ ಇರೋದಿಲ್ಲ ನಮಗೆ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗು ತೊಗೊಂಡಿದ್ದೀವಿ. ಇದೇನಪ್ಪ ಅಂತಂದರೆ ನಮ್ಮ ರೋಡೇ, ನಾವಿರೋ ರೋಡು ಎಂಡಿಂಗಿಂದ ಲಾಸ್ಟು ಒಂದು ಮನೆ ಇದೆ, ಅಲ್ಲಿಂದ ಹಿಡಿದು ನಮ್ಮ ಮನೆವರೆಗೂ ದೇವಸ್ಥಾನದವರೆಗೂ ಈ ರೀತಿ ಫುಲ್ಲಾಗಿ ಫ್ಲವರಲ್ಲಿ ರಂಗೋಲಿ ಹಾಕ್ಬಿಟ್ಟಿದ್ರು ಎಲ್ಲರೂ ಸೇರಿಕೊಂಡು. ಸೊ ಲಾಸ್ಟು ದೇವ್ರಿಗೆ ದೇವಸ್ಥಾನ ಹತ್ರ ಜಾಯಿನ್ ಆಗೋ ಹತ್ರದವರೆಗೂ ನಾನು ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ರಂಗೋಲಿನ. ಓಕೆ, ಪರವಾಗಿಲ್ಲ, ಹಾಕಿದ್ವಿ. ಬಟ್ ಈ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋವಾಗ ಅಲ್ಲಿ ನಾನೇ ಇರಲಿಲ್ಲ. ಮತ್ತು ರಿಟರ್ನ್ ಮನೆಗೆ ಹೋಗಿದ್ದೆ ಪೂಜೆ ಸಾಮಾನು ಎಲ್ಲ ತೊಗೊಬರೋದಕ್ಕೆ ಅಂತ ಹೇಳಿ. ಇದು ನೋಡಿ ಇಲ್ಲಿಂದ ನಮ್ಮ ಮನೆ ಹತ್ರ ರಂಗೋಲಿ ಸಾರಿತಾ ಇದ್ಲು. ಸೊ ಅವಳನ್ನೇ ವಿಡಿಯೋ ತೊಗೊಂಡಿದ್ದಾರೆ ನಮ್ಮ ಮನೆಯವರು.
ನಾವು ಇರಲಿಲ್ಲ ಅಂತ ಹೇಳಿ. ನೋಡಿ ಫೈನಲ್ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಡಿಸೈನ್ ಈ ರೀತಿ ಹಾಕಿದ್ದೆ, ಪಿಕಾಕೆಲ್ಲ ಹಾಕಿದ್ದೆ. ಮತ್ತು ರಂಗೋಲಿ ಹಾಕೋದಾಗಲಿ, ನಾವು ನಿದ್ದೆ ಕೆಡೋದಾಗಲಿ, ದೇವ್ರು ಬರ್ತಾರೆ ಅಂತ ಕಾಯ್ಕೊಂಡಿರ್ತೀವಲ್ವ, ನಿದ್ದೆ ಕೆಟ್ಟಿದ್ದು ಮರ್ತೋಗಿರ್ತೀವಿ, ಮೈಕೈ ನೋವು ಮರ್ತೋಗಿರ್ತೀವಿ. ದೇವ್ರು ಬರೋ ಹೊತ್ತಿಗೆ, ನೋಡೋ ಹೊತ್ತಿಗೆ ಅಂತೂ ನಮಗೆ ಆ ಟಯರ್ಡ್ನೆಸ್ ಪೂರ್ತಿ ಹೊಟ್ಟೋಗಿ ಎನರ್ಜಿನೇ ಬಂದುಬಿಟ್ಟಿರುತ್ತೆ. Thanks for watching.